ಕರ್ನಾಟಕ ರಾಜ್ಯ ಬಣಿಜಿಗ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಸಂಡೂರು ತಾಲೂಕು ಘಟಕ ವತಿಯಿಂದ ಬಣಿಜಿ ಸಮುದಾಯಕ್ಕೆ ಶಿಕ್ಷಣದ ಜೊತೆಗೆ ಉದ್ಯೋಗ ಮೀಸಲಾತಿಯಲ್ಲೂ ಪ್ರವರ್ಗ 2A ಅಡಿಯಲ್ಲಿ ಜಾತಿ ಪ್ರಮಾಣ ಪತ್ರ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಮಾನ್ಯ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೆ ತಹಶೀಲ್ದಾರ್ ಮೂಲಕ ಸಲ್ಲಿಸಿದ ಮನವಿಯಲ್ಲಿ ಪ್ರಸ್ತುತ ಬಣಜಿ ಸಮುದಾಯದವರಿಗೆ ಶಿಕ್ಷಣಕ್ಕಾಗಿ ಮಾತ್ರ 2A ಜಾತಿ ಪ್ರಮಾಣ ಪತ್ರ ನೀಡಲಾಗುತ್ತಿದ್ದು, ಉದ್ಯೋಗಕ್ಕಾಗಿ 3A ಪ್ರಮಾಣ ಪತ್ರ ನೀಡುತ್ತಿರುವುದರಿಂದ ಸಮುದಾಯದ ಅಭ್ಯರ್ಥಿಗಳು ಸರ್ಕಾರಿ ಉದ್ಯೋಗ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಎಂದು ತಿಳಿಸಲಾಗಿದೆ. ಮನವಿಯಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ರಿಟ್ ಪಿಟಿಷನ್ ನಂಬರ್ 15/4/2013 GMCC ಪ್ರಕರಣದಲ್ಲಿ 2025 ಏಪ್ರಿಲ್ 9ರಂದು ನೀಡಿರುವ ಆದೇಶವನ್ನು ಉಲ್ಲೇಖಿಸಲಾಗಿದೆ. ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಬೇರೆ ಬೇರೆ ವರ್ಗೀಕರಣ ಮಾಡಿರುವುದು ಸಂವಿಧಾನದ ಪರಿಚ್ಛೇದ 16(4) ಉಲ್ಲಂಘನೆಯಾಗಿದ್ದು, ಬಣಜಿ ಸಮುದಾಯವನ್ನು ಉದ್ಯೋಗ ಅವಕಾಶಕ್ಕೂ ಗ್ರೂಪ್ ಬಿ ಪ್ರವರ್ಗ 2A ಅಡಿಯಲ್ಲಿ ಪರಿಗಣಿಸಬೇಕೆಂದು ನ್ಯಾಯಾಲಯ ಸೂಚಿಸಿರುವುದಾಗಿ ಮನವಿಯಲ್ಲಿ ತಿಳಿಸಲಾಗಿದೆ. ಬಣಜಿಗ ಸಮುದಾಯದ ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿರುವ ಕಾರಣ ಸರ್ಕಾರಿ ನೇಮಕಾತಿಗಳಲ್ಲಿ ಅವಕಾಶ ಕಳೆದುಕೊಳ್ಳುತ್ತಿದೆ. ಆದುದರಿಂದ ಉಚ್ಚ ನ್ಯಾಯಾಲಯದ ಆದೇಶವನ್ನು ಜಾರಿಗೊಳಿಸಿ ಶಿಕ್ಷಣ ಹಾಗೂ ಉದ್ಯೋಗ ಎರಡಕ್ಕೂ 2A ಜಾತಿ ಪ್ರಮಾಣ ಪತ್ರ ನೀಡುವಂತೆ ಸಂಬಂಧಿಸಿದ ಇಲಾಖೆಗೆ ಸರ್ಕಾರ ಸೂಕ್ತ ನಿರ್ದೇಶನ ನೀಡಬೇಕೆಂದು ಸಂಘ ಒತ್ತಾಯಿಸಿದೆ. ಕರ್ನಾಟಕ ರಾಜ್ಯದ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದವರು ಪ್ರತಿ ತಾಲೂಕುಗಳಲ್ಲಿ ಪ್ರತಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಬಣಜಿಗ ಸಮಾಜದವರಿಗೆ ಒಂದು ನಿರ್ದೇಶನವನ್ನ ನೀಡಿದ್ದಾರೆ. ಇಲ್ಲಿಯವರೆಗೆ ಬಣಜಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಅವರ ಅಧ್ಯಯನವನ್ನ ಮಾಡಲಿಕ್ಕೆ ಸರ್ಕಾರದ ವತಿಯಿಂದ ಜಾತಿ ಪ್ರಮಾಣ ಪತ್ರವನ್ನ ನೀಡುವ ಸಂದರ್ಭದಲ್ಲಿ 2A ಪ್ರಮಾಣ ಪತ್ರವನ್ನ ಜಾತಿ ಪ್ರಮಾಣ ಪತ್ರವನ್ನ ನೀಡ್ತಾ ಇದ್ರು. ತದನಂತರ ಶೈಕ್ಷಣಿಕವಾಗಿ ನೀಡಿದಂತ 2A ಸರ್ಟಿಫಿಕೇಟ್ ಪ್ರಕಾರ ಬಣಜಿಗ ಸಮಾಜದವರು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಅದರ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಸಹಕಾರಿ ಆಗ್ತಾ ಇತ್ತು. ಆದರೆ ನಾವು ಸಂಬಂಧಿಸಿದಂತ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಈ 2A ಸರ್ಟಿಫಿಕೇಟ್ ಅನ್ನ ನೀವು ಔದ್ಯೋಗಿಕವಾಗಿಯೂ ಕೂಡ ಅಂದ್ರೆ ಉದ್ಯೋಗಕ್ಕೆ ಸಂಬಂಧಪಟ್ಟಲ್ಲಿಯೂ ಕೂಡ 2A ನೀವು ಕನ್ಸಿಡರ್ ಮಾಡ್ತಾ ಇಲ್ಲ, ಬದಲಾಗಿ 3A ಮಾಡ್ತಾ ಇದ್ದೀರಿ. ಇದು ಸಂವಿಧಾನದ ನೇರವಾದ ಉಲ್ಲಂಘನೆ ಆಗ್ತಾ ಇದೆ. ನಿರ್ದೇಶನ ಇರೋದೇನು ಅಂತ ಹೇಳಿದ್ರೆ, ನೀವು ಒಂದಕ್ಕೆ ನೀನು 2A ಬರ್ತಿ, ಇನ್ನೊಂದ್ರಾಗ ನೀನು 3A ಬರ್ತಿ ಅಂತ ಹೇಳಿದ್ರೆ ಅಲ್ಲಿ ಡಿಸ್ಕ್ರಿಮಿನೇಷನ್ ಆಗುತ್ತೆ. ಸೊ ಅದು ಕಾನೂನು ಬಾಹಿರ ಆಗ್ತದೆ ಕೂಡ. ಆಮೇಲೆ ಪ್ರತಿಯೊಬ್ಬ ಯಾವುದೇ ಒಬ್ಬ ವ್ಯಕ್ತಿಯ ಹಕ್ಕು ಮೊಟಕುಗೊಳಿಸಿದಂಗೆ ಆಗುತ್ತೆ. ಅವರಿಗೆ ಸೌಲಭ್ಯಕ್ಕೆ ಅರ್ಹರಿದ್ರೂ ಕೂಡ ಅವರು ವಂಚಿತರಾಗ್ತಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣುತ್ತೆ. ಉದ್ಯೋಗಕ್ಕೆ ಬಂದಾಗ 2A ತಗೋ, ನೀನು ವಿದ್ಯಾಭ್ಯಾಸಕ್ಕೆ ಬಂದಾಗ 2A ತಗೋ, ಉದ್ಯೋಗಕ್ಕೆ ಬಂದಾಗ 3A ತಗೋ ಅಂತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ ಅಂತಕ್ಕಂಥದ್ದನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಅವರು ರಿಟ್ ಪಿಟಿಷನ್ ಫೈಲ್ ಮಾಡಿದಲ್ಲಿ ಸುಮಿತ್ರಾ ಅಂತಕ್ಕಂಥವ್ರು ಕರ್ನಾಟಕ ರಾಜ್ಯದ ಮೇಲೆ ಕೇಸನ್ನ ದಾಖಲೆ ಮಾಡಿದರು. ಆ ಒಂದು ಮಾನ್ಯ ನ್ಯಾಯಾಧೀಶರು, ಕಾಪಿ ಐತೇನಪ್ಪ ಇಲ್ಲಿ ನಮ್ದೊಂದು ಮಾನ್ಯ ನ್ಯಾಯಾಧೀಶರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತೀರ್ಮಾನವನ್ನ ನೀಡಿದ್ದಾರೆ. ಯಾರು 2A ಸರ್ಟಿಫಿಕೇಟ್ಗೆ ಅರ್ಹರಿದ್ದಾರೆ, ಉದ್ಯೋಗಕ್ಕೂ ಕೂಡ ಅವರು 2A ಪಡ್ಕೊಳ್ಳಿಕ್ಕೆ ಅರ್ಹರಿರ್ತಾರೆ. ಈಗ ಇರ್ತಕ್ಕಂಥ ಹಾಲಿ 3A ಸರ್ಟಿಫಿಕೇಟ್ ಏನಿದೆಯಲ್ಲ ಅದು ಅಷ್ಟು ಸಮಂಜಸ ಅಲ್ಲ. ಆ ಕಾರಣಕ್ಕೋಸ್ಕರ ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೆ ಅಥವಾ ಅರ್ಹ ವ್ಯಕ್ತಿತ್ವಕ್ಕೆ ಸಮಾಜದವರಿಗೆ ತಾವು ಶೈಕ್ಷಣಿಕವಾಗಿ ಹೇಗೆ ನೀಡ್ತೀರೋ ಹಾಗೆ ಔದ್ಯೋಗಿಕವಾಗಿಯೂ ಕೂಡ ನೀಡಬೇಕು ಅಂತಕ್ಕಂಥ ಸ್ಪಷ್ಟ ನಿರ್ದೇಶನವನ್ನ ನೀಡಿದ್ದಾರೆ. ಆ ಕಾರಣಕ್ಕೋಸ್ಕರ ಆ ನ್ಯಾಯಾಲಯದ ಆದೇಶಕ್ಕೆ ಗೌರವವನ್ನ ನೀಡಬೇಕಾಗುತ್ತೆ. ಸರ್ಕಾರ ಅದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ತನ್ನ ನ್ಯೂನತೆಯ ಆದೇಶಗಳಲ್ಲಿ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಅದರ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ನಮ್ಮ ರಾಜ್ಯ ಬಣಜಿಗ ಸಮಾಜದ ಸಂಘದವರು ಈಗಾಗಲೇ ಸಾಕಷ್ಟು ಒಂದು ರಾಜ್ಯ ಕಾರ್ಯದರ್ಶಿಗಳಿಗೆ, ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಗಳಿಗೆ ಈಗಾಗಲೇ ಮನವಿಯನ್ನ ಸಲ್ಲಿಸಿದ್ದಾರೆ. ಅದೇ ರೀತಿ ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ತಾಲೂಕಾ ಘಟಕದವರು ಮನವಿಯನ್ನ ನೀಡಿ ಅವರ ಅಕ್ನಾಲೆಡ್ಜ್ಮೆಂಟ್ ಗಳನ್ನ ಕಳಿಸ್ಕೊಡ್ಬೇಕು. ನೀವು ಅದನ್ನ ನಾವು ಕಾರ್ಯದರ್ಶಿಗಳಿಗೆ ಸಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿರೋದ್ರಿಂದ ಇಡೀ ನಮ್ಮ ಸಮಾಜದವರು ನಮಗೆ ಈಗ ಒಂದು ದಿನದಲ್ಲಿ ನಿನ್ನೆಯ ದಿವಸ ನಮಗೆ ನಿರ್ದೇಶನ ಬಂತು. ತಕ್ಷಣ ಈಗಿರ್ತಕ್ಕಂಥ ಹಾಲಿ ಸಮಾಜದವರು ಎಲ್ಲರೂ ನಾವು ಬಂದು ನಮ್ಮ ಒಟ್ಟಾರೆ ಮನವಿಯನ್ನ ನ್ಯಾಯಾಲಯ ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸಿದೀವಿ. ಅವರು ನಮಗೆ ಇಂಬರವನ್ನ ನೀಡಿದರೆ
ಇದನ್ನ ತಕ್ಷಣ ನಾವು ಇದನ್ನ ಕಳಿಸ್ಕೊಡ್ತೀವಿ. ಅದರ ನಂತರ ನ್ಯಾಯಾಲಯದ ಆದೇಶಕ್ಕೆ ಅನುಗುಣವಾಗಿ ರಾಜ್ಯ ಮಟ್ಟದಲ್ಲಿ ಈ ನಿರ್ಣಯವನ್ನ ಮಾಡ್ತಾರೆ. ಇನ್ಮೇಲೆ 2A ಸರ್ಟಿಫಿಕೇಟ್ ಕೊಡ್ಬೇಕಾದಾಗ ಶೈಕ್ಷಣಿಕ ಮತ್ತು ಔದ್ಯೋಗಿಕವಾಗಿ ಅಂತಕ್ಕಂಥ ಒಂದು ರೀತಿಯಲ್ಲಿ ಕೊಡಬೇಕು ಅನ್ನೋ ಒಂದು ವಿಷಯವನ್ನ ಅದನ್ನ ತರಲಿಕ್ಕೆ ಪ್ರಯತ್ನವನ್ನ ಮಾಡಬಹುದು ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ನಾನು ಮನವಿ ಮಾಡಿಕೊಳ್ಳೋದೇನು ಅಂತ ಹೇಳಿದ್ರೆ, ತಡ ಮಾಡದಲೆ ತಕ್ಷಣ ನಮಗೆ ಆದಷ್ಟು ತಾವು ಈ 2A ಸರ್ಟಿಫಿಕೇಟ್ ಅನ್ನ ಕೊಡುವುದರ ಮೂಲಕ ಯಾರು ಅರ್ಹರಿರ್ತಾರೋ, ಯಾರಿಗೆ ಅರ್ಹತೆ ಇದೆಯೋ, ಯಾರು ನಮ್ಮ ಸಮಾಜದವರು, ಅವರನ್ನು ಅಧಿಕೃತವಾಗಿ ನೀವು ಕಾನೂನುಬದ್ಧವಾಗಿ ಸಮಯೋಚಿತವಾಗಿ ನಿಮ್ಮ ನ್ಯಾಯಯುತವಾಗಿ ನಿಮ್ಮ ಎಲ್ಲಾ ಒಂದು ಪದ್ಧತಿಗಳನ್ನ ಮಾಡಿಕೊಂಡು ಆ 2A ಸರ್ಟಿಫಿಕೇಟ್ ನಮಗೆ ಶೈಕ್ಷಣಿಕವಾಗಿ ಕೊಡೋದ್ರ ಜೊತೆಗೆ ಉದ್ಯೋಗಕ್ಕೂ ಕೊಡಬೇಕು ಅಂತಕ್ಕಂಥ ಮನವಿಯನ್ನ ನಾವು ಸಲ್ಲಿಸಿದ್ದೀವಿ. ವಣಜಿಗ ಸಮಾಜದ ಅಧ್ಯಕ್ಷರಾದಂಥ ಗುಡಿಯಕೋಟೆ ನಾಗರಾಜ್ ಅವರೇ, ಕಾರ್ಯದರ್ಶಿಗಳಾದಂಥ ಅಂಕಮ್ಮ ಕೊಟ್ರೇಶಿ ಅವರೇ, ಬಣಜಿಗ ಸಮುದಾಯದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಬಣಜಿಗ ಸಮಾಜ ಯಾವಾಗಿನಿಂದಲೂ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ಪ್ರತಿ ಸಾರವೂ ಕೂಡ ಇದೇ ಪದ್ಧತಿಯನ್ನು ಅನುಸರಿಸುತ್ತಾ ಬಂದಿದ್ದು ಈ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಂಡು 2A ಮತ್ತು 3A ಅನ್ನುವ ಭೇದ ಭಾವ ಮಾಡದೆ ಎರಡಕ್ಕೂ ಕೂಡ 2A ಮೀಸಲಾತಿ ನೀಡಬೇಕು, ವರ್ಗ ನೀಡಬೇಕು ಅಂತ ಹೇಳಿ ಪ್ರಮಾಣ ಪತ್ರವನ್ನು ನೀಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಈ ಮೂಲಕ ನಾನು ಮನವಿ ಮಾಡಿಕೊಟ್ಟಿದ್ದೇನೆ. 3A 2A ಅನ್ನೋದನ್ನ ಬಿಟ್ಟು ಎರಡಕ್ಕೂ ಉದ್ಯೋಗಕ್ಕೂ ಮತ್ತು ಸಮುದಾಯಕ್ಕೆ ಪ್ರಮಾಣ ಪತ್ರಕ್ಕೆ ಕೂಡ 2A ಪ್ರಮಾಣ ಪತ್ರ ನೀಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯಿಸುತ್ತಿದ್ದೇನೆ. ಸಮುದಾಯದ ಸಂಡೂರಿನಿಂದ ನಮಗೆ ಈ ಮೊದಲು ಏನು 2A ಸರ್ಟಿಫಿಕೇಟ್ ಬರೀ ಉದ್ಯೋಗ ಶೈಕ್ಷಣಿಕವಾಗಿ ನೀಡ್ತಿದ್ರು, ಈಗ ಅದನ್ನ ಉದ್ಯೋಗಕ್ಕೂ ನೀಡ್ಬೇಕಂತೇಳಿ ನ್ಯಾಯಾಲಯ ಆರ್ಡರ್ ಮಾಡಿರೋದ್ರಿಂದ ನಾವು ಅದನ್ನ 2A ಸರ್ಟಿಫಿಕೇಟ್ ಔದ್ಯೋಗಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನೀಡ್ಬೇಕಂತ ಮಾನ್ಯ ತಹಸೀಲ್ದಾರ್ ಅವರಿಗೆ ಇವತ್ತಿನ ದಿನ ನಮ್ಮ ಸಮುದಾಯದವರು ಎಲ್ಲ ಸೇರ್ಕೊಂಡು ಒಂದು ಮನವಿಯನ್ನ ಸಲ್ಲಿಸಿದ್ದೇವೆ. ಅದನ್ನ ಮುಂದಿನ ದಿನಮಾನದಲ್ಲಿ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಿ ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ಕೊಡ್ಬೇಕಂತ ಈ ಮುಖಾಂತರ ತಮ್ಮಲ್ಲಿ ನಮ್ಮ ಸಮುದಾಯದಿಂದ ಕೇಳಿಕೊಳ್ತೇನೆ.